ಎಲ್ರಿಗೂ ನಮಸ್ಕಾರ ಕನ್ನಡ ಹಳ್ಳಿ ಹರಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅಂದರೆ ಭಾರಿ ಖುಷಿ ಪಟ್ಬಿಡ್ತೀರ. ನಾನು ಹೇಳಿದ್ರೆ ತಾನೇ ನಿಮಗೂ ಖುಷಿ ಆಗೋದು. ಬನ್ನಿ, 2 ದಿನ ಆಗಿತ್ತು ಏನು ಯಾವ ವಿಡಿಯೋನೂ ಮಾಡಿಲ್ಲ ಅಂತಂದ್ಬಿಟ್ಟು ನಾನಿವತ್ತು ನಮ್ಮೂರ ಪಕ್ಕದಲ್ಲೇ ಇರೋ ಒಂದು ಊರಿಗೆ ಹೊರಟೆ. ಆ ಊರು ಇವತ್ತು ಭಾಳ ಜಗಮಗ ಅಂತಿತ್ತು. ಯಾಕಪ್ಪ ಅಂತಂದರೆ ಶಕ್ತಿ ದೇವತೆಯ ಆರಾಧನೆಯ ದಿನ. ಅಂದರೆ ಇವತ್ತು ಆ ಊರಲ್ಲಿ ಜಾತ್ರೆ. ನಿಮಗೆ ನೋಡ್ತಾ ಇರ್ಬೋದು, ರಾಟಬಣ್ಣ ಆಲೆ ತಿರ್ತಾವೆ. ಜಾತ್ರೆ ಅಂಗಡೀಲಿ ಗೊಂಬೆ ಅಂಗಡಿಗಳು ಅಯ್ಯೋ 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 ರಾಮ, ಯಾವ ಕಡೆಗೆ ನೋಡಿದ್ರು ಮೊದಲೇ ಮೇನ್ ರೋಡಲ್ಲಿ ಇರೋದಕ್ಕೂ ಅದಕ್ಕೂ ಕೇಳಬೇಕಾ, 20 ರೂಪಾಯಿ 30 ರೂಪಾಯಿ ಗೊಂಬೆ ತಗೊಳ್ಳೋರು, ಕಳೆಪುರಿ ತಗೊಳ್ಳೋರು, ಜ್ಯೂಸ್ ಕೊಡೋರು. ಇನ್ನಂತೂ ಆ ತಾಯಿ ದರ್ಶನ ಮಾಡ್ಕೊಂಡು ಬಂದಮೇಲೆ ಅವ್ರ ಮಕ್ಕದಲ್ಲಿರೋ ಕಳೆ ನೋಡಬೇಕು ಕಣ್ರಪ್ಪ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಯಾವಾಗ ಆ ತಾಯಿ ದರ್ಶನ ಮಾಡ್ತೀನೋ ಅಂತ ನಂಗಾಗಿತ್ತು ನೋಡಿ. ಬಿಸಿಲಿಗೂ ಅನ್ನೋದು ಕಾಣದೇ ಆ ಜನಗಳು ಎಷ್ಟು ಖುಷಿ ಪಟ್ಕೊಂಡು ಬರ್ತಾವ್ರೆ. ಸರಿ ಅಂತ ಅಂದ್ಕೊಂಡು ನಾನು ಹಾಗೆ ಆ ತಾಯಿ ದರ್ಶನ ಮಾಡುವ ಅಂತಂದ್ಬಿಟ್ಟು ಮುಂದಕ್ಕೆ ಹೋಯ್ತಾ ಅವನಿ. ನೋಡ್ತಾ ಇದ್ದೀರಿ, ಜನ ಆಗಲೇ ಬರ್ತಾವ್ರೆ, ಈ ಕಡೆಯಿಂದ ಹೋಗೋರು ಹೋಯ್ತಾವ್ರೆ. ಕಳ್ಳೆಪುರಿ ಅಂಗಡಿನೂ ಬಣ್ಣ ನನ್ನೊಂದು ವೀಡಿಯೋ ಮಾಡು ಅಂತಲೇ ನನಗೂ ಟೈಮ್ ಇಲ್ಲ. ಸರಿ ಅಂದ್ಬಿಟ್ಟು ಕಳ್ಳೆಪುರವರೆಲ್ಲರನ್ನೂ ಇದು ಮಾಡ್ಕೊಂಡು ಬರ್ತಾಯಿದ್ರೆ ನೋಡಿ, ಆ ದೇವ್ರ ದರ್ಶನ ಮಾಡಿಕೊಂಡು ತಾಯಿಯ ಹೆಂಗೆ ಜೋಡಿ ಬರ್ತಾವ್ರೆ ಅಲ್ವಾ. ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇ. ಇಲ್ಲಿಗೆ ಒಂದು ಸರಿ ಬಂದೆ ನೀವು, ಆ ತಾಯಿಗೆ ಅಂದರೆ ಶಕ್ತಿ ದೇವತೆಗಳು ಒಬ್ಬರಲ್ಲ ಅಂತಂದ್ಬಿಟ್ಟು ಇಬ್ಬರು ಅವರೇ. ಆ ತಾಯಿ ಮುಂದೆ ನೀವು ಏನೇ ಹರಕೆ ಕಟ್ಕೊಳ್ಳಿ, ಏನೇ ಬೇಡ್ಕೊಳ್ಳಿ, ಅದು ಖಂಡಿತವಾಗೂ ಹಾಗೇ ಆಯ್ತದೆ. ಅದು ನನಗೂ ಕೂಡ ಅದು ಒಂದು ಸತ್ಯ ಅರಿವಾಗಿದೆ. ಹಾಗಾಗಿ ಇದು ದೇವರಲ್ಲಿ ಒಂದು ನಂಬಿಕೆ. ಪ್ರತಿಯೊಬ್ಬರೂ ಕೂಡ ಆ ತಾಯಿ ದರ್ಶನ ಮಾಡಿ ಎಲ್ರಿಗೂ ಒಳ್ಳೆಯದಾಯ್ತದೆ. ಜಾತ್ರೆ ಅಂದರೆ ಕೇಳಬೇಕಾ, ಗೊಂಬೆಗಳು, ಬಳೆ, ಅಯ್ಯೋ ಅಯ್ಯೋ ಅಯ್ಯೋ, 1-2 ರಾತ್ರಿ ಆಗಲೇ ಸಿಡಿ ಹರಿದಿತ್ತು. ಅದನ್ನು ಕೂಡ ರೋಡ್ ಸೈಡಲ್ಲಿ ಆಲೆ ನಿಲ್ಸಿದ್ರು ನೋಡಿ. ಆಲೆ ಕೋಳಿ ಹಿಡ್ಕೊಂಡು ಹೋಯ್ತಾವ್ರೆ, ಕೋಳಿ ಹಿಡ್ಕೊಂಡು ಹೋಗೋರು ಹೋಯ್ತಾವ್ರೆ. ಅವರವ್ರ ಹರಕೆ ತೀರಿಸ್ಬೇಕು, ಆ ತಾಯಿಯ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡು ಖುಷಿ ಪಟ್ಕೊಂಡು ಹೋಗೋರು ಜಾಸ್ತಿ. ಇನ್ನು ಈ ಬಿಸಿಲಿಗೆ ಬೇಸಿಗೆ ಕಾಲದಲ್ಲೂ ಸದ್ಯ ನೀರು ಮಜ್ಜಿಗೆ, ಪುಣ್ಯಾತ್ಮರು ನೀರು ಮಜ್ಜಿಗೆ ಕೊಡ್ತಾವ್ರೆ. ಹಾಗಾಗಿ ನೀರು ಮಜ್ಜಿಗೆಗೂ ಪಾನಕಕ್ಕೂ ಜನ ತುಂಬ ನಿಂತಿದ್ರು. ಆ ನೀರು ಮಜ್ಜಿಗೆ ಪಾನಕ ಕೊಡೋರ್ಗೂ ಆ ತಾಯಿ ನನ್ನ ಭಕ್ತರುಗಳು ಬರ್ತಾವ್ರೆ ಕಣಪ್ಪ, ಇವರೆಲ್ರಿಗೂ ನೀರು ಮಜ್ಜಿಗೆ ಕೊಡಿ ಅಂತಂದ್ಬಿಟ್ಟು ಆ ತಾಯಿನೇ ಆಶೀರ್ವಾದ ಮಾಡಿರ್ತಾಳೆ ಅನ್ಕೋತೀನಿ. ನಾನು ಈ ಜನಗಳ ಸಂದಿಲಿ ಹೋಗ್ಬಿಟ್ಟು ನಾನು ಒಂದು ಗ್ಲಾಸ್ ನೀರು ಮಜ್ಜಿಗೆ ಪಾನಕ ಕೊಡ್ಕೊಂಡು, ಹಂಗೆಯ ನೀರು ಮಜ್ಜಿಗೆನೂ ಪಾನಕ ಕೊಟ್ಟವ್ರೂ ಅವ್ರನ್ನೂ ಒಂದು ಜೂಮ್ ಹಾಕ್ಬಿಟ್ಟು ಖುಷಿ ಪಡಿಸ್ಬಿಟ್ಟು ಅವ್ರಿಗೂ ಖುಷಿ ಆಗೋಯ್ತು. ಓಹೋ, ಇವ್ರು ನಮ್ಮೂರ ಅಕ್ಕಪಕ್ಕದವ್ರು ಕಣ್ರಪ್ಪ ಅಂತ ತಿಳ್ಕೊಂಡು ಅವರು ಮಾತಾಡಿಸ್ಕೊಂಡು ನಮ್ಮ ಅಲ್ಲಿಂದ ಆಯ್ತು ಒಳ್ಳೆದಲ್ಲಿ ಹೋಗಿದ್ದು ಬಂದ್ರಾಡ ಅಂತಂದ್ಬಿಟ್ಟು ಹೇಳಿದ್ರು. ನಾನು ಅಲ್ಲಿಂದ ಆ ತಾಯಿ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡು ಮುಂದಕ್ಕೆ ಹೊಂಟೆ. ಇನ್ನು ಜಾಸ್ತಿ ಹೊತ್ತು ಕಾಯಿಸಲ್ಲ. ಆ ತಾಯಿ ಶಕ್ತಿ ಬಗ್ಗೆ ಎಂಥದ್ದು ಏನು ಎತ್ತ ಅಂತಂದ್ಬಿಟ್ಟು ಹಿರಿಕರು ಹೇಳ್ತಾರೆ, ಅವ್ರ ಮಾತನ್ನು ಕೇಳೋಣ ಬನ್ನಿ. ಈಗ ಊರಿನ ಗ್ರಾಮ ದೇವತೆ ಇಡೀ 25 ಜಾತಿ ಇದ್ದೀವಿ. ಎಲ್ಲರೂ ಸೇರಿ ಒಟ್ಟಿಗೆ ಗ್ರಾಮ ದೇವತೆ ಹಬ್ಬ ಮಾಡ್ತೀವಿ. ಒಬ್ಬೊಬ್ಬರಿಗೆ ಒಂದೊಂದು ಇದು ಮಾಡಿದ್ವಿ. ಏನು ಸಿಡಿ ಕಟ್ಟೋಕ್ಕೆ, ಕುಂಬೊಡೆಯೋಕ್ಕೆ, ತಮಟೆ ಕಡಿಯೋಕ್ಕೆ ಎಲ್ಲರೂ ಅವ್ರವ್ರ ಜವಾಬ್ದಾರಿ ಅವ್ರು ಮಾಡ್ತಾರೆ. ನಾವು ಮುಂದೆ ನಿಂತು ಜವಾಬ್ದಾರಿ ವಹಿಸಿ ಮಾಡ್ತಾಯಿದ್ದೀವಿ. ಅಂದರೆ ಇಷ್ಟೊಂದು ಅಭಿವೃದ್ಧಿ ಮಾಡಬೇಕು ಅಂತಂದರೆ ನಿಮ್ಮ ಇದದಲ್ಲ ಯೂಟ್ಯೂಬ್ ಚಾನಲ್, ನಿಮ್ಮಿಂದ ನಮ್ಮ ದೇವರು, ನಮ್ಮ ಗ್ರಾಮ ದೇವತೆ ಎಲ್ಲ ಕಡೆಯಲ್ಲೂ ಬೆಳಗಬೇಕು. ಶಕ್ತಿ ದೇವತೆ ನೀವೇ ನೋಡಿದ್ದೀರಿ ಎಷ್ಟು ಜನ ಅವ್ರೆ ಅಂತ. ನಿನ್ನೆಯಿಂದ 20 ಗಂಟೆ, ನಾಳೆ ಗಂಟಲು ಇರ್ತದೆ. ಹಂಗೆ ನಮ್ಮ ಶಕ್ತಿ ದೇವತೆ, ನಮ್ಮ ಗ್ರಾಮ ದೇವತೆ ಕರಿಯಮ್ಮ ದೊಡ್ಡಮ್ಮ ಭಾಳ ಶಕ್ತಿ. ಯಾರು ಏನೇ ಹೊರ ಕೇಳಿದ್ರು ಕೇಳ್ತಾರೆ. ಅದಕ್ಕಾಗಿ ಇಷ್ಟು ಜನ ಎಲ್ಲ ಬಂದವರು. ಅಷ್ಟನ್ನು ನಾವು ಹೇಳ್ಬೋದು. ನೀವೇನಾದ್ರು ಹೇಳಿದ್ರೆ ಅನ್ನ ಸಂಪಾದನೆ ಮಾಡ್ತಾರಲ್ಲ ಊರಿನ ಗ್ರಾಮಸ್ಥರು ಮಾಡ್ತಾರೆ. ಅವರು ಸ್ವಂತ ವಿಚಾರದಲ್ಲಿ ಮಾಡ್ಕೊಂಡು ಬರ್ತಾವ್ರೆ.
ಅದು ಮತ್ತು 25 ಜಾತಿ ಇದ್ರು ಅವ್ರವ್ರ ಸಮಾಜದಲ್ಲಿ ಒಂದು ಜಗಳ ಭಾವರ ಇಲ್ಲಂಗೆ ಅನ್ನೂನಾಗಿ ನಡೀತಾ ಇದೆ ಜಾತ್ರೆ. ಇದಾಗಲೇ 3-4 ತಲೆ ಕಡ್ದಂಗೂ ಅನುಕೂಲ ಆಗಿ ಹೋಯ್ತಾ ಇದೆ. ನಾವು ಕಂಡುಬಿಟ್ಟಿವಿ ಅಷ್ಟು ನಡೀತಾ ಇದೆ ಸ್ವಾಮಿ. ಹಾಂ, ಅಲ್ಲಿ ಅಷ್ಟೇ ನಾವು ಬೇರೆ ಗ್ರಾಮದವ್ರೆ. ನಮ್ಮ ತಾತ ಮುತ್ತಾತನ ಕಾಲದಿಂದ ಹಬ್ಬ ಮಾಡ್ಕೊಂಡು ಬರ್ತಾಯಿದ್ವಿ. ಅಧ್ಯಕ್ಷಲ್ಲಿ ನಾನು ಚಿಕ್ಕ ವಯಸ್ಸಿನಿಂದ ಇಲ್ಲಿ ದೇವ್ರ ಸೇವೆ ಮಾಡಿಕೊಂಡು ಸಿಡಿ ಹಿಡಿಯಪ್ಪ ಅಂಥ ಚಪ್ಪಣೆ ಎಲ್ಲರೂ ಮಾಡಿ ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಅಂಥ ಚಪ್ಪು ಮಾಡಿ ಈ ಕುಮಾರಪ್ಪನ ಅಧ್ಯಕ್ಷತೆಯಲ್ಲಿ ನಾಡಗೌಡರ ಜೊತೆಯಲ್ಲಿ ಶಿವಪ್ಪನ ಜೊತೆಯಲ್ಲಿ ಚಿಕ್ಕೇಗೌಡರ ಜೊತೆಯಲ್ಲಿ ನಮ್ಮೂರೆಲ್ಲ ಬೆಳಗ್ಗೆ ಎಲ್ಲ ಚೆನ್ನಾಗಿ ಎಲ್ಲ ಇದು ಮಾಡಿದ್ದಾರೆ. ಈ ಊರಲ್ಲಿ ಅದು ಆ ದೊಡ್ಡಮ್ಮ ಕರಿಯಮ್ಮನ ಸೇವೆ ಮಾಡ್ಕೊಂಡು ನಾವು ಬರ್ತಾಯಿರ್ತೀವಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂದ್ಬಿಟ್ಟು ನಾನು ಬೇರೆ ಟೋಲ್ ರಂಗಸ್ವಾಮಿ ಬೇರೆ ಇದು ಈ ಕರಿಯಮ್ಮ ದೊಡ್ಡಮ್ಮ ಟ್ರಸ್ಟ್ ಮಾಡ್ಕೊಂಡಿವಿ ನಾವು ಎಲ್ಲ ಜಾತಿಯಿಂದ. ಮೊದಲು 10 ವರ್ಷದಿಂದ ಆಚೆ ಅಷ್ಟೇನು ಇಂಪ್ರೂವ್ಮೆಂಟ್ ಇರಲಿಲ್ಲ. ಇದು ಇತ್ತೀಚೆಗೆ ಚೌಟ್ರಿ ಕಟ್ಟೋದಾಗಲಿ ದೇವಸ್ಥಾನ ಅಭಿವೃದ್ಧಿಗಾಗಲಿ ಎಲ್ಲ ಸಹಕಾರ ಮಾಡ್ತಾವ್ರೆ. ಸ್ಥಳೀಯ ಶಾಸಕರು, ನಮ್ಮ ಜನಪ್ರಿಯ ಶಾಸಕರು ಡಿ ರವಿಶಂಕರ್ ಅವರು, ಹಾಗೆ ನಮ್ಮ ಸಿ ಪಿ ರಮೇಶಣ್ಣ ಅವರು, ಹಾಗೂ ಸುಮಾರು ಜನ ಭಕ್ತಾದಿಗಳು ಆ ದೇವತೆಯ ಗ್ರಾಮ ದೇವತೆಯ ತೊಳವರ್ಕೆ ಜನ ಅಂತ ಅವರು ತುಂಬ ಜನ ಸಪೋರ್ಟಿಂದ. ಆಮೇಲೆ ನಾಡಗೌಡರು ಕುಮಾರಸ್ವಾಮಿ ಅವರು, ಗಣ್ಣಹಳ್ಳಿ ಮಾದೇವಣ್ಣ ಅವರು, ವೆಂಕಟೇಶಣ್ಣ ಅವರು ಎಲ್ಲ ಸಪೋರ್ಟಿಂದ ತುಂಬ ಚೆನ್ನಾಗಿ ನಡೀತಾ ಇದೆ. ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗ್ತದೆ ನಮ್ಮ ಜೊತೆ. ಹಿರಿಕರು ಹೇಳ್ದಂಗೆ ಈ ತಾಯಿ ದರ್ಶನಕ್ಕೆ, ಈ ಶಕ್ತಿ ದೇವತೆಗಳ ದರ್ಶನಕ್ಕೆ ರಾಜಕಾರಣಿಗಳಾಗ್ಬೋದು, ದೊಡ್ಡವರಾಗ್ಬೋದು, ಚಿಕ್ಕವರಾಗ್ಬೋದು, ಪ್ರತಿಯೊಬ್ಬರು ಕೂಡ ಜಾತಿ ಭೇದ ಭಾವ ಏನೂ ನೋಡ್ದಂಗೆ ಆ ತಾಯಿ ದರ್ಶನಕ್ಕೆ ಬರ್ತಾರೆ. ಬನ್ನಿ ಆ ತಾಯಿ ದರ್ಶನ ಮಾಡೋಣ. ನಮ್ಮ ಮನಸ್ಸಲ್ಲಿರೋದನ್ನು ತಾಯಿ ತಾವು ಅರ್ಕೆ ಮಾಡಿಕೊಂಡು ನಮ್ಗೆ ಒಳ್ಳೆಯದಾಗಲಿ, ಊರಿಗೆ ನಾಡಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಬಿಟ್ಟು ಕೇಳಿಕೊಂಡು ಬರೋಣ. ಇನ್ನು ನಾನು ಜಾಸ್ತಿ ಹೊತ್ತು ಕಾಯ್ಸೋಕ್ಕಿಲ್ಲ. ಆ ತಾಯಿ ದೊಡ್ಡಮ್ಮ ಕರಿಯಮ್ಮ, ಆ ತಾಯಿಯ ದರ್ಶನ ಮಾಡಿಸ್ತೀನಿ. ಈ ದೊಡ್ಡಮ್ಮ ತಾಯಿ ಕರಿಯಮ್ಮ ಇರೋದು ಬಂದು ನಮ್ಮ ಮೈಸೂರು ಜಿಲ್ಲೆಯ ಬೇರೆ ಗ್ರಾಮದಲ್ಲಿ ಮುಖ್ಯ ರಸ್ತೆಯಲ್ಲೇ ಕೂಡ ನಿಮಗೆ ಈ ದೊಡ್ಡಮ್ಮ ಕರಿಯಮ್ಮನ ಒಂದು ದೇವಾಲಯ ನಿಮಗೆ ಕಾಣಿಸ್ತದೆ. ಮುಖ್ಯ ದ್ವಾರದಲ್ಲೇ ನಿಮಗೆ ದೊಡ್ಡಮ್ಮ ಕರಿಯಮ್ಮ ಈಗ ಇದು ನೋಡ್ತಾ ಇರ್ಬೋದು. ಈಗ ಇದು ಬೇರೆಯಾದ ಮುಖ್ಯ ರಸ್ತೆ. ಇದು ಈ ಬೇರೆಯಾದ ಮುಖ್ಯ ರಸ್ತೆಯಿಂದ ಸರ್ಕಲ್ನಿಂದ ಸ್ವಲ್ಪ ಮುಂದೆ ಬಂತು ಅಂತಂದರೆ ನಿಮಗೆ ಮೈಸೂರಿಂದ ಬರೋರಿಗೆ ಬಲದ ಕಡೆ, ಹಾಸನದ ಮುಖಾಂತರ ಹೋಗೋರಿಗೆ ನಿಮಗೆ ಎಡದ ಕಡೆಗೆ ಆ ತಾಯಿಯ ದೇವಾಲಯ ನಿಮಗೆ ಕಾಣಿಸ್ತದೆ. ಹಾಗಾಗಿ ಒಂದು ಸಾರಿ ಆ ತಾಯಿ ದರ್ಶನ ಮಾಡ್ಕೊಳ್ಳಿಕ್ಕೆ ನೀವು ಬಂದರೆ ನೀವು ಅಂದುಕೊಂಡಿದ್ದು ಖಂಡಿತವಾಗ್ಲೂ ನೆರವೇರೇ ಇರುತ್ತೆ. ಅದಕ್ಕೆ ಪ್ರತಿಯೊಬ್ಬರು ಕೂಡ ಸಾಕ್ಷಿ. ಆದರೆ ಆ ತಾಯಿನಲ್ಲಿ ಒಂದು ನಂಬಿಕೆ ಇಡಬೇಕು. ಆ ನಂಬಿಕೆ ಇತ್ತು ಅಂತಂದರೆ ಆ ತಾಯಿನಲ್ಲಿ ನಾವೇನೇ ಕೇಳ್ಕೊಂಡ್ರು ಅದು ಹೂವು ಕೊಡ್ತಾಳೆ. ಎಲ್ರಿಗೂ ಒಳ್ಳೆಯದಾಗುತ್ತೆ ಅಂತ ಒಂದು ಪ್ರತೀತಿ ಐತೆ. ನನಗೂ ಕೂಡ ಒಳ್ಳೆಯದಾಗಿದೆ, ನಮ್ಮ ಮನೆಯವ್ರಿಗೂ ಕೂಡ ಆಗಿದೆ. ನೀವೊಂದು ಸರಿ ಆ ತಾಯಿ ದರ್ಶನ ಮಾಡಿಕೊಂಡು ನೀವೇನು ಕೇಳ್ಕೊತೀರಿ ಕೇಳಿಕೊಂಡು ಬರ್ಬೋದು. ನೀವು ನೋಡ್ತಾ ಇರ್ಬೋದು, ಆ ತಾಯಿ ದರ್ಶನಕ್ಕೆ ಹೋಗಬೇಕು ಅಂತ ಅಂದರೆ ಹಣ್ಣು ಕಾಯಿ ಅಂದರೆ ಜಾತ್ರೆ ಅಂದರೆ ಸಹಜ. ಅದು ಏನೂ ಇಲ್ಲ ಅಂತಂದರೆ ನಿಂತಿರ್ತೇವೆ ಕೈ ಮುಗಿದ್ರು ಆ ಶಕ್ತಿ ದೇವತೆ ದೊಡ್ಡಮ್ಮ ಕರಿಯಮ್ಮ ಎಲ್ರಿಗೂ ಒಳ್ಳೇದು ಮಾಡ್ತಾಳೆ. ಈಗ ಆ ದೊಡ್ಡಮ್ಮ ಕರಿಯಮ್ಮನ್ನು ನಾವು ಕಣ್ ತುಂಬಿಕೊಳ್ಳೋಣ. ಬನ್ನಿ ಆ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ. ನಾವು ದೊಡ್ಡಮ್ಮ ಕರಿಯಮ್ಮನ ಕಣ್ ತುಂಬಿಕೊಳ್ಳೋಣ. ಜೈ ದೊಡ್ಡಮ್ಮ ಕರಿಯಮ್ಮ, ಎಲ್ರಿಗೂ ಒಳ್ಳೇದು ಮಾಡವ ತಾಯಿ ಶಕ್ತಿ. ನೋಡ್ತಾ ಇದ್ದೀರಲ್ಲ, ಆ ತಾಯಿ ದರ್ಶನ ಮಾಡೋಕ್ಕೆ, ಆ ತಾಯಿಯ ಕಣ್ ತುಂಬ್ಕೊಳ್ಳೋಕ್ಕೆ ಅಂತಂದ್ಬಿಟ್ಟು ಜನ ಸರತಿ ಸಾಲಲ್ಲಿ ನಿಂತಿದ್ದಾರೆ. ಆದರೆ ನಾನು ಕೂಡ ಆ ಥರ ಸರತಿ ಸಾಲಲ್ಲೇ ನಿಲ್ಲಿಲ್ಲ. ಮೊದಲೇ ವೀಡಿಯೋ ಮಾಡ್ತೀನಲ್ಲ ಅಂತಂದ್ಬಿಟ್ಟು ಜನ ನಮ್ಗೆ ಅವಕಾಶ ಮಾಡಿಕೊಟ್ರು. ಹಂಗಾಗಿ ಆ ತಾಯಿಯ ದೇವಸ್ಥಾನದಳಿಕೆ ನಾನು ಡೈರೆಕ್ಟಾಗಿ ಹೊರಟೆ. ನೋಡಿ, ಈಗ ನೀವು ನೋಡ್ತಾ ಇರೋದು ದೊಡ್ಡಮ್ಮ ತಾಯಿಯ ಒಂದು ದರ್ಶನ. ಎಲ್ಲರೂ ಕೂಡ ಆ ದೊಡ್ಡಮ್ಮ ತಾಯಿಯ ಕಣ್ ತುಂಬಿಕೊಳ್ಳಿ. ತಾಯಿ ದೊಡ್ಡಮ್ಮ ಕರಿಯಮ್ಮನ ಒಂದು ಉತ್ಸವ ಮೂರ್ತಿ ಅಂತ ಅಂದ್ಬಿಟ್ಟು ಹೇಳ್ಬೋದು. ಹಾಗಾಗಿ ಈ ಉತ್ಸವ ಮೂರ್ತಿಗಳನ್ನ ದೇವಾಲಯದ
ಒಂದು ಹೊರಗಡೆಯಲ್ಲೇ ಇಟ್ಟಿದ್ದರು, ಅಂದರೆ ಗುಡಿಯಿಂದ ಹೊರಗಡೆ ನೀವು ನೋಡ್ತಾ ಇರ್ಬೋದು. ಈಗ ಆಲ್ರೆಡಿ ಕರಿಯಮ್ಮನ ದರ್ಶನ ಮಾಡಿ ಜನಗಳು ಸರತಿ ಸಾಲಲ್ಲಿ ನಿಂತವ್ರೆ. ಎಲ್ರಿಗೂ ಮಂಗಳಾರತಿ ತಗೊಂಡು ಭಕ್ತಾದಿಗಳೆಲ್ಲ ಆಚೆ ಕಡೆಯಲ್ಲೇ ನಿಂತವ್ರೆ, ನೋಡ್ತಾ ಇರ್ಬೋದು. ಈಗ ನಾವು ಇಲ್ಲಿ ನೋಡ್ತಾ ಇರೋವಂಥದ್ದು ಆ ಕರಿಯಮ್ಮನ ಸನ್ನಿಧಿ. ಬನ್ನಿ. ಆದರೆ ಒಳಗಡೆ ಎಷ್ಟು ಜನ ಕ್ಯೂವಲ್ಲಿ ನಿಂತವರು, ಆ ಕ್ಯೂವಲ್ಲಿ ನಿಂತ್ಕೊಂಡು ಹೋಗೋಕ್ಕಾಗಿಲ್ಲ ಅಂತಂದ್ಬಿಟ್ಟು ಆ ದೊಡ್ಡಮ್ಮ ಕರಿಯಮ್ಮನ ಆ ಸೇವೆಯ ಮತ್ತು ಆ ದರ್ಶನವ ನಾವು ಹೊರಗಡೆಯಲ್ಲೇ ನಿಂತ್ಕೊಂಡು ಮಾಡ್ತೀವಿ ಅಂತಂದ್ಬಿಟ್ಟು ಎಷ್ಟೋ ಜನ ಹೊರಗಡೆಯಲ್ಲೇ ನಿಂತು ಆ ದೇವ್ರಿಗೆ ಕೈ ಮುಗಿತಾ ಬೇಡ್ಕೋತಾ ಇದ್ದದನ್ನು ಕೂಡ ನಾವು ಇಲ್ಲಿ ನೋಡ್ಬೋದು, ನೋಡ್ತಾ ಇದ್ದೀರಿ. ಈಗ ಎಷ್ಟೊಂದು ಜನ ಅವ್ರೆ ಇಲ್ಲಿ ಆ ದೇವ್ರಿಗೆ, ದೊಡ್ಡಮ್ಮ ಕರಿಯಮ್ಮನಿಗೆ ಅಂತಂದರೆ ಆ ಜನಗಳ ಭಕ್ತಿ ಭಾವನೆಯೇ ಹೆಚ್ಚು. ನೀವು ನೋಡ್ತಾ ಇದ್ದೀರಿ ನೋಡಿ, ಈಗ ಎಷ್ಟೊಂದು ಜನ ಅವ್ರೆ. ವಾ ತಾಯಿ ಎಲ್ರಿಗೂ ಒಳ್ಳೇದು ಮಾಡವ. ಈಗ ನಾವು ಆ ತಾಯಿ ಕರಿಯಮ್ಮನ ದರ್ಶನ ಮಾಡೋಣ. ಎಲ್ಲರೂ ಕಣ್ಣು ತುಂಬ್ಕೊಳ್ಳಿ, ಆ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ. ದೊಡ್ಡಮ್ಮ ಕರಿಯಮ್ಮನ ದರ್ಶನ ಮಾಡಿದ್ಮೇಲೆ ಮನೆಗೆ ಅಂತಂದ್ಬಿಟ್ಟು ಒಂಚೂರು ಜಿಲೇಬಿನೂ ಒಂದು 3 ಲೀಟ್ರ್ ಪುರಿನೂ ತಗೊಂಡು ಊರ ಕಡೆಗೆ ಒಂಟೆ. ನೋಡಿ, ಈಗ ಇನ್ನೇನು ತಗೊಳ್ಳೋಕ್ಕೆ ಆಟ ಸಾಮಾನು ತಗೊಳ್ಳೋಕ್ಕೆ ಅಂತಂದರೆ ಏನು ಬೇಡ, ಎಲ್ಲ ದೊಡ್ಡ ಮಗನೇ ಇರೋದು ನನಗೆ, ಏನು ಬೇಡ ಅಂತಂದ್ಬಿಟ್ಟು ನಾನು ನಿಧಾನಕ್ಕೆ ಊರ ಕಡೆಗೆ ಹೊಂಟೆ. ಎಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರೋಣ.